ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಪ್ರತಿ ಮಾತು ಸತ್ಯ ಅನ್ನೋದು ಸುಜಾತಾ ಭಟ್ ಬಾಯಿಂದಲೇ ಬಂದಿದೆ. ಅನನ್ಯಾ ಭಟ್ ಅನ್ನೋದು ಕಟ್ಟುಕಥೆ. ನನಗೆ ಅನನ್ಯಾ ಭಟ್ ಅನ್ನೋ ಮಗಳು ಇದ್ದಳು ಅನ್ನೋದು ಸುಳ್ಳು. ಅನನ್ಯಾ ಭಟ್ ಅಂತ ನಾನು ಕೊಟ್ಟ ಫೋಟೋ ಫೇಕ್. ಅನನ್ಯಾ ಭಟ್ ಅನ್ನೋ ನನ್ನ ಮಗಳ ಕಥೆಯೇ ಸುಳ್ಳು. ಕೆಲವು ವ್ಯಕ್ತಿಗಳು ನನಗೆ ಸುಳ್ಳು ಹೇಳುವಂತೆ ಹೇಳಿದ್ರು. ಮಗಳಿದ್ದಾಳೆ ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳಿಕೊಟ್ಟಿದ್ದ. ಆಸ್ತಿಗಾಗಿ ನಾನು ಅನನ್ಯಾ ಭಟ್ ಅನ್ನೋ ಮಗಳ ಕಥೆ ಕಟ್ಟಿದೆ ಅಂತ ಸ್ವತಃ ಅನನ್ಯಾ ಭಟ್ ಅನ್ನೋ ಕಥೆಯೇ ಇಲ್ಲ, ಅನ್ನೋ ಮಗಳೇ ಇಲ್ಲ ಅನ್ನೋದನ್ನ ಸುಜಾತಾ ಭಟ್ ಒಪ್ಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೇಳಿದ ಪ್ರತಿ ವರದಿಯೂ ಸತ್ಯ ಅನ್ನೋದು ಈಗ ಸ್ವತಃ ಸುಜಾತಾ ಭಟ್ ಬಾಯಿಂದ ಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥರಾದ ರವಿ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಧ್ಯೇಯ ಉದ್ದೇಶ ಒಂದೇ ಆಗಿತ್ತು, ಜಸ್ಟಿಸ್ ಫಾರ್ ಅನನ್ಯಾ ಭಟ್. ಇವತ್ತು ಸುಜಾತಾ ಭಟ್ ಬಾಯಲ್ಲಿ ಬಂದ ಸತ್ಯಗಳಿದೆಯಲ್ಲ, ಇದು ಒಂದು ರೀತಿ ವಿಕ್ಟ್ರಿ, ನಮ್ಮ ಹೋರಾಟದ ವಿಕ್ಟ್ರಿ ಇದು. ಖಂಡಿತವಾಗಿ ಭಾವನ, ಯಾಕಂದ್ರೆ ಆರಂಭದಿಂದಲೂ ಕೂಡ ಸುಜಾತಾ ಭಟ್ ಅಣೆದುಕೊಟ್ಟಂತಹ ಕಥೆಯ ಅಂಶಗಳನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸು ಹಂತ ಹಂತವಾಗಿ ತನಿಖೆ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಆರಂಭದಲ್ಲಿ ನಾವು ಕೇಳ್ತಿರುವಂತಹ ಪ್ರಶ್ನೆಗಳೇನೆಂದ್ರೆ ಜಸ್ಟಿಸ್ ಫಾರ್ ಅನನ್ಯಾ ಭಟ್. ಹೌದು, ನಾವು ಅನನ್ಯಾ ಭಟ್ಗೆ ನ್ಯಾಯ ದೊರಕಿಸುವ ಸಲುವಾಗಿಯೇ ನಮ್ಮ ತಂಡ ಕೂಡ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಖಚಿತ ನಿರ್ಧಾರಕ್ಕೆ ಬಂದ್ವಿ. ಆ ಹಂತದಲ್ಲಿ ಒಂದಷ್ಟು ಅನುಮಾನಗಳಿಗೆ ಸಾಕ್ಷಿಯಾಗುವಂತಹ ಅಂಶಗಳು ಕೂಡ ನಮಗೆ ಬರ್ತವೆ. ಅಂದ್ರೆ ಆರಂಭದಲ್ಲಿ 2003ರಲ್ಲಿ ಅನನ್ಯಾ ಭಟ್ ಸ್ನೇಹಿತರ ಜೊತೆ ಬರ್ತಾಳೆ ಧರ್ಮಸ್ಥಳಕ್ಕೆ. ಅಲ್ಲಿಂದ ಸ್ನೇಹಿತರು ಕಲ್ಕತ್ತಾದಲ್ಲಿ ಇದ್ದಂತಹ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮಗಳು ಮಿಸ್ ಆಗಿದ್ದಾಳೆ ಅಂತಾರೆ. ಸರಿ ಆಯ್ತು, ನೀವು ಮನೆಗೆ ಹೋಗಿ ಅವಳ ಹತ್ರ ದುಡ್ಡಿದೆ, ವಾಪಸ್ ಹಾಸ್ಟೆಲ್ಗೆ ಹೋಗ್ತಾಳೆ ಅಂತ ಹೇಳ್ತಾರೆ. ಈ ಒಂದು ಅಂಶ ಏನಿದೆಯಲ್ಲ, ಇದರ ಆರಂಭದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತನಿಖೆ ಮಾಡೋದಕ್ಕೆ ಆರಂಭ ಮಾಡುತ್ತದೆ. ಅಲ್ಲಿ 2003, 2004 ಮತ್ತು 2002ರಲ್ಲಿ ಕಸ್ತೂರಿಬಾ ಮೆಡಿಕಲ್ ಕಾಲೇಜಲ್ಲಿ ಅನನ್ಯಾ ಭಟ್ ಅನ್ನುವರು ಯಾರಾದರೂ ದಾಖಲಾಗಿದ್ರ ಅನ್ನುವಂತಹ ದಾಖಲಾತಿಯನ್ನು ಹುಡುಕುವಂತಹ ಪ್ರಯತ್ನ ಮಾಡುತ್ತೆ. ಎಲ್ಲೂ ಕೂಡ ಅನನ್ಯಾ ಭಟ್ ಅನ್ನುವಂತಹ ಒಂದೇ ಒಂದು ಹೆಸರು ಕೂಡ ಇರಲ್ಲ. ಅದಾದ ಮೇಲೆ ನಮಗೆ ಸಂಶಯ ಆರಂಭವಾಗುತ್ತೆ. ಹಾಗಾದ್ರೆ ಆಕೆ ಇದೊಂದು ಫೋಟೋ ಕೊಡಿ ಅನ್ನುವಂತಹ ಮಾಹಿತಿಯನ್ನು ಅಂದ್ಕೊಂಡು ಸುಜಾತಾ ಭಟ್ ಅವರನ್ನ ನೇರವಾಗಿ ಸಂಪರ್ಕ ಮಾಡುವ ಸಂದರ್ಭದಲ್ಲಿ ಒಂದು ಆ ಫೋಟೋವನ್ನು ರಿಲೀಸ್ ಮಾಡ್ತಾರೆ. ಅದು 2007ರಲ್ಲಿ ಮಡಿಕೇರಿ ಬಳಿ ಅನುಮಾನಾಸ್ಪದವಾಗಿ ಮೃತಪಟ್ಟಂತಹ ವಾಸಂತಿ ಅವರ ಫೋಟೋವನ್ನು ರಿಲೀಸ್ ಮಾಡ್ತಾರೆ. ಅದೇ ಫೋಟೋವನ್ನು ಇಟ್ಕೊಂಡು ಮತ್ತೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ವಾಸಂತಿ ಅವರ ಅಣ್ಣ ಬಂದು ನೇರವಾಗಿ ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾರೆ. ನನ್ನ ತಂಗಿ ವಾಸಂತಿ 2007ರಲ್ಲೇ ತೀರೋಗಿದ್ದಾರೆ, ಅವ್ರ ಗಂಡ ಶ್ರೀವತ್ಸ 2015ರಲ್ಲಿ ತೀರೋಗಿದ್ದಾರೆ. ನನ್ನ ತಂಗಿಯ ಫೋಟೋವನ್ನ ಸುಜಾತಾ ಭಟ್ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಅಲ್ಲಿಗೆ ಸುಜಾತಾ ಭಟ್ ಹೇಳ್ತಿರುವಂತಹ ಕತೆಗಳು ಕಟ್ಟು ಕತೆಗಳು ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿಂದ ಮತ್ತೆ ಹೊಸ ಹೇಳಿಕೆಗಳು ಆರಂಭವಾಗ್ತವೆ. ನನಗೆ ಪಶ್ಚಿಮ ಬಂಗ ಚೆನ್ನೈಯಲ್ಲಿ ಬೇರೆ ಯಾರೋ ಸೇಟು ಅವರು ಮಗಳನ್ನ ಓದಿಸ್ತರು ಅಂತಾರೆ. 2007ರಲ್ಲಿ ಹುಟ್ಟಿದ್ದು ಅಂತ ಒಂದ್ಸತಿ ಹೇಳ್ತಾರೆ, 1993ರಲ್ಲಿ ಹುಟ್ಟಿದ್ದು ಅಂತ ಒಂದ್ಸತಿ ಹೇಳ್ತಾರೆ, 2003ರಲ್ಲಿ ಆಕೆ ಮೆಡಿಕಲ್ ಸ್ಟೂಡೆಂಟು ಅಂತ ಹೇಳ್ತಾರೆ. ಕೆಲವೊಂದಷ್ಟು ಇಂಟರ್ವ್ಯೂಗಳಲ್ಲಿ ಆಕೆ 6 ತಿಂಗಳು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ರು ಅಂತಾರೆ. ಕೆಲವು ಇಂಟರ್ವ್ಯೂಗಳಲ್ಲಿ ಕೇವಲ ಒಂದೇ ಒಂದು ವಾರ ಮಾತ್ರ ಹೋಗಿದ್ದು ಕಾಲೇಜ್ಗೆ, ಆ ನಂತರ ಮಿಸ್ ಆದ್ಲು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಸಾಕಷ್ಟು ಗೊಂದಲ ಆಗುತ್ತೆ. ಯಾಕಂದ್ರೆ ಸೊ ಈ ಹಂತದಲ್ಲಿ ನಾವು ಮತ್ತೊಂದು ಅಬ್ಸರ್ವ್ ಮಾಡ್ಬೇಕಾಯ್ತಾ, ಅವರ ವಕೀಲರಾದಂತಹ ಮಂಜುನಾಥ್ ಅವರ ಏನು ಅಗ್ರೆಷನ್ ಇತ್ತಲ್ಲ ಆರಂಭದಲ್ಲಿ, ಒಂದಷ್ಟು ಗುಂಡಿಗಳು ಸಿಕ್ಕಂತ ಸಂದರ್ಭದಲ್ಲಿ ಪ್ರೆಸ್ ನೋಟ್ಗಳು ಪದೇ ಬಿಡುಗಡೆ ರಿಲೀಸ್ ಮಾಡ್ತಾ ಇದ್ರು. ಸೊ ಅದಾದ ಬಳಿಕ ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸತ್ಯವನ್ನು ರಿವೀಲ್ ಮಾಡುತ್ತೋ ಆಗ ಮಂಜುನಾಥ್ ಹಂತವಾಗಿ ಸುಜಾತಾ ಭಟ್ ಹಿಂದೆ ಸರಿತಾ ಹೋಗ್ತಾರೆ. ಅದಕ್ಕೆ ಸಾಕಷ್ಟು ಅಂಶಗಳು ಕೂಡ ಸುವರ್ಣ ನ್ಯೂಸ್ ರಾಜ್ಯದ ಜನರ ಮುಂದೆ ಇಟ್ಟಿರುವಂತದ್ದೇ. ಜೊತೆಗೆ ಅನನ್ಯಾ ಭಟ್ ಅನ್ನುವಂತಹ ಕಲ್ಪನೆ ಎಲ್ಲಿ ಆರಂಭವಾಯಿತು ಅನ್ನೋದನ್ನು ಕೂಡ ಇವತ್ತು ಬೆಳಿಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ 9 ಗಂಟೆಗೆ ವಿಸ್ತೃತವಾಗಿ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡುತ್ತೆ. ಅದು ಇವಾಗ ಸತ್ಯ ಅನ್ನೋದು ಒಂದು ಸ್ಥಳೀಯ ಯೂಟ್ಯೂಬ್ ಚಾನಲ್ ಅಂತಹ ಇನ್ಸೈಟ್ ರಶ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತಹ ವಿಡಿಯೋದಲ್ಲಿ ಆಕೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದರೆ, ನನಗೆ ಅನನ್ಯಾ ಭಟ್ ಅನ್ನೋಳೆ ಮಗಳೇ ಇಲ್ಲ, ಇದೆಲ್ಲವೂ ಕೂಡ ಕಟ್ಟುಕತೆ, ನನಗೆ ಈ ರೀತಿ ಹೇಳಬೇಕು
ಮಾಡಬೇಕು ಅಂತ ಹೇಳ್ದಂಥವರು ಗಿರೀಶ್ ಮಟ್ಟಣ್ಣನವರು ಮತ್ತೆ ಜಯಂತ್ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿಯ ಹೇಳಿಕೆಯಿಂದಾಗಿ ನಾನು ಈ ರೀತಿ ಹೇಳಿದೆ ಅನ್ನುವ ಸತ್ಯವನ್ನ ಬಾಯ್ಬಿಡ್ತಾರೆ. ಸೊ ಅಂತಿಮವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಟ್ಟಂತಹ ವರದಿ ಖಚಿತ ಅನ್ನೋದು ಸ್ವತಃ ಸುಜಾತಾ ಭಟ್ ಅವರ ಬಾಯಿಂದ ಬಂದಿರುವಂತದ್ದು. ಭಾವನಾ, ಒಂದು AI ವಿಡಿಯೋ ಮಾಡ್ತಾರೆ, ಅದಕ್ಕೆ ಒಂದಷ್ಟು ಎಮೋಷನಲ್ ಟಚ್ ಕೊಡ್ತಾರೆ, ಭೂಮಿ ಮೇಲೆ ಇಲ್ಲದ ಅನನ್ಯ ಭಟ್ಟನ್ನ ಕ್ರಿಯೇಟ್ ಮಾಡ್ತಾರೆ, ಹೆಸರು ಕೊಡ್ತಾರೆ. ಕೊನೆಗೆ ಯಾವಾಗ ಪ್ರಶ್ನೆಗಳು ಉದ್ಭವ ಆದವು, ಯಾವಾಗ ದಾಖಲೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ರು, ಯಾವುದೋ ಹೆಣ್ಣುಮಗಳು 2007ರಲ್ಲಿ ತೀರು ಹೋಗಿರ್ತಾರೆ, ಅವ್ರದ್ದೊಂದು ಫೋಟೋ ತಗೊಂಡ್ಬಂದು ಇವಳೇ ಅನನ್ಯ ಭಟ್ ಅಂತ ರಾಜ್ಯದ ಜನರ ಮುಂದೆ ಇವರು ತೋರಿಸ್ತಾರೆ. ಅಂದ್ರೆ ಯಾವ್ದರದ್ದು ಭಯ ಇಲ್ವಾ ಇವರಿಗೆ? ಯಾವ್ದರದ್ದು ಟೆನ್ಷನ್ ಇಲ್ವಾ ರವಿ? ಕಾನೂನಿದೆ, ಪೊಲೀಸರಿದ್ದಾರೆ, ಜನ ಛೀಮಾರಿ ಹಾಕ್ತಾರೆ ನಾಳೆ ಎದುರುಗಡೆ ಸಿಕ್ಕಿದ್ರೆ, ಯಾವ್ದ್ರ ಭಯನೂ ಇಲ್ವಾ ಇವರಿಗೆ? ಖಂಡಿತವಾಗಿ. ಯಾಕಂದ್ರೆ 2012ರಲ್ಲಿ ಏನು ಸೌಜನ್ಯ ಕೊಲೆ ಆಗ್ತಿರಲ್ಲ, ಕೊಲೆ ಆದ ಬಳಿಕ ಸಾಕಷ್ಟು ಜನರ ಮೇಲೆ ಒಂದಷ್ಟು ಅನುಮಾನ ಕೂಡ ಉಂಟಾಗುತ್ತೆ. ಅಲ್ಲಿರುವಂತಹ ಉದಯ್ ಜೈನ್ ಮೇಲೆ ಅನುಮಾನ ಉಂಟಾಗುತ್ತೆ, ಅನಿಲ್ ಜೈನ್ ಅನ್ನುವರ ಮೇಲೆ ಅನುಮಾನ ಉಂಟಾಗುತ್ತೆ, ಮಲ್ಲಿಕ್ ಜೈನ್ ಅನ್ನೋರ ಮೇಲೂ ಕೂಡ ಅನುಮಾನ ಉಂಟಾಗುತ್ತೆ, ಮತ್ತು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಅವರ ಮೇಲೂ ಕೂಡ ಅನುಮಾನ ಉಂಟಾಗುತ್ತೆ. ಅಲ್ಲಿ ಒಂದಷ್ಟು ಟೀಮ್ ರೆಡಿ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಹಂತವಾಗಿ ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು, ಅಲ್ಲಿರುವಂತಹ ಪೀಠಾಧಿಕಾರಿಗಳಿಗೆ ಮಸಿಯನ್ನು ಬಳಿಯುವಂತಹ ಉದ್ದೇಶದಿಂದ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ತಿಮ್ರೋಡಿಯ ಗ್ಯಾಂಗ್ ಒಂದು ವೇದಿಕೆಯನ್ನು ರೆಡಿ ಮಾಡ್ಕೊಳುತ್ತೆ. ಅದಾದ ನಂತರ ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಭಾಷಣಗಳಲ್ಲೂ ಕೂಡ ನಮ್ಮ ಹತ್ರ ಸಾಕ್ಷಿ ಇದೆ, ನಮ್ಮ ಹತ್ರ ವಿಡಿಯೋಗಳಿದ್ದಾವೆ, ಈ ವಿಡಿಯೋಗಳು ಸಾಕು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಹೇಳಿಕೆಗಳನ್ನು ಕೇವಲ ಭಾಷಣಕ್ಕಷ್ಟೇ ಮಾತ್ರ ಸೀಮಿತ ಮಾಡ್ತಾರೆ ಹೊರತಾಗಿ ಅದಕ್ಕೊಂದು ವೇದಿಕೆ ಅಂದರೆ ನ್ಯಾಯಾಲಯ ಇದೆ. ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ಅವರು ಆ ದಾಖಲಾತಿಗಳನ್ನು ಕೊಡುವಂತಹ ವ್ಯವಸ್ಥೆ ಭಾರತ ದೇಶದ ಸಂವಿಧಾನ ಕೊಟ್ಟಿರುವಂಥದ್ದು. ಆಯ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಮೇಲೆ, ಧರ್ಮಸ್ಥಳದ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಬೇಡ ಬಿಡಿ, ಬೆಂಗಳೂರು ಬಂದು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡುವಂತಹ ಅವಕಾಶ ಇದೆ, ಮತ್ತೆ ನ್ಯಾಯಾಲಯಗಳಲ್ಲಿ PCR ಹಾಕುವಂತಹ ಅವಕಾಶ ಇದೆ, ಹೈಕೋರ್ಟ್ ಡಬಲ್ ಬೆಂಚ್ಗೆ ಹೋಗುವಂತಹ ಅವಕಾಶ ಇರುವಂಥದ್ದು, ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಅವಕಾಶ ಇರುವಂಥದ್ದು, ಈ ರೀತಿ ಸಾಕಷ್ಟು ಇರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಕೇವಲ ಭಾಷಣಗಳಲ್ಲಿ ಮಾತ್ರ ನಮ್ಮ ಹತ್ರ ಸಾಕ್ಷಿ ಇದೆ ಅನ್ನುವಂತಹ ಹೇಳಿಕೆಗಳನ್ನು ಕೊಡುವಂತಹ ವ್ಯಕ್ತಿಗಳು ಬಹುಶಃ ಯಾವುದೋ ದುರುದ್ದೇಶದಿಂದ ಈ ರೀತಿಯ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬಾ ಸ್ಪಷ್ಟವಾಗುತ್ತೆ. ಅದರ ಮುಂದುವರಿದ ಭಾಗವಾಗಿ ಈ ಬುರ್ಡೆ ರಹಸ್ಯ ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಅನಾಮಿಕ ಒಬ್ಬ ದೂರುದಾರ ಒಬ್ಬ ಬರ್ತಾನೆ, ಪ್ರತ್ಯಕ್ಷವಾಗ್ತಾನೆ, ಸುಮಾರು 6.5 ಪುಟಗಳ ಒಂದು ದೂರನ್ನು ಕೂಡ ಬರೀತಾರೆ. ಅದಕ್ಕೆ ವಕೀಲರು ಸಾಥ್ ಕೊಡ್ತಾರೆ, ನೇರವಾಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ 164 IPC ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಅಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊತಾರೆ. ಜೊತೆಗೆ ಅಲ್ಲಿ ನನ್ನನ್ನು ಭಯ ಬೀಳಿಸಿ ಹೆಣಗಳನ್ನ ಮತ್ತೆ ಅತ್ಯಾಚಾರ ಮಾಡಿದ ಶವಗಳನ್ನ ಹೂತಾಕ್ತಿದ್ರು ಅಂತುವಂತಹ ಹೇಳಿಕೆಯನ್ನು ಕೂಡ ಕೊಡಿಸ್ತಾರೆ. ಸೊ ಅದಾದ ಮೇಲೆ ಸುಮಾರು 17 ಕಡೆ ಗುಂಡಿಗಳನ್ನಾಗಿಸ್ತಾರೆ. ಈ ಸಂದರ್ಭದಲ್ಲಿ ಕೇವಲ ಪಾಯಿಂಟ್ ನಂಬರ್ 6 ಮತ್ತೆ 3 ಮಾತ್ರ ಕೇವಲ 2 ಅಸ್ಥಿಪಂಜರಗಳು ಸಿಗ್ತವೆ. ಆ 2 ಅಸ್ಥಿಪಂಜರಗಳು ಕೂಡ ಗಂಡಸಿನ ಅಸ್ಥಿಪಂಜರಗಳು ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಈ ಪ್ಯಾರಲಲ್ ಆಗಿ ಹೋಗುವಂತಹ ಸಂದರ್ಭದಲ್ಲಿ ಒಂದು ಕರುಳಿನ ಕೂಗಿನ ಕಥೆಯನ್ನು ಕೂಡ ಇವರು ಸೃಷ್ಟಿ ಮಾಡ್ತಾರೆ. ಅದೇ ಸುಜಾತಾ ಭಟ್ ಅವರನ್ನ ಮುಂದೆ ಇಟ್ಕೊಂಡು ಅನನ್ಯ ಭಟ್ ಅವರನ್ನ ಹುಟ್ಟಿಸಿರುವಂತಹ ಕತೆ. ತಿಮ್ಮರೋಡಿ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪರಿಕಾ ಅನ್ನುವಂತಹ ಜಾಗದಲ್ಲಿದ್ದಂತಹ 2 ಎಕರೆ ಭೂಮಿಯನ್ನ ಇವರ ಸಂಬಂಧಿಯವರು ಅಂದ್ರೆ ಇವರ ತಾತನವರು ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಹಣವನ್ನು ಕೂಡ ಸುಜಾತಾ ಕುಟುಂಬದವರು ಈ ಹಿಂದೆ ಪಡ್ಕೊಂಡಿರ್ತಾರೆ. ಅದು ಯಾವ ರೀತಿ ನನಗೆ ಬರಬೇಕು, ನನ್ನ ಸಹಿ ಹಾಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವ್ರ ಹತ್ರ ಹೋಗಿ ನ್ಯಾಯ ಕೇಳುವಂತಹ ಸಂದರ್ಭದಲ್ಲಿ, ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಭೂ ವಿಚಾರ ಇಟ್ಕೊಂಡು ಹೋದ್ರೆ ನಿಮಗೆ ನ್ಯಾಯ ಸಿಗಲ್ಲ. ಒಂದು ಕರುಳಿನ ಕಥೆಯನ್ನ ಸೃಷ್ಟಿ ಮಾಡ್ತಾರೆ. ಸೊ ಅಲ್ಲಿ ಜನನವಾಗಿದ್ದೆ ಅನನ್ಯ ಅನ್ನುವಂತಹ ಒಂದು ಮಗು. ಆಕೆಯ ಪ್ರತಿ ಹಂತದಲ್ಲೂ ಕೂಡ ಇವರು ಸಾಕಷ್ಟು ಸುಳ್ಳುಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅಂತಿಮವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಬಗ್ಗೆ ಫೋಕಸ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಬಿಚ್ಚಿಡಲಾಗುತ್ತೆ. ಈ ಹಂತದಲ್ಲಿ ಆಕೆ ಬಿಡುಗಡೆ ಮಾಡಿದಂತಹ ಫೋಟೋವೂ ಕೂಡ ಸುಳ್ಳು. ಆ ಜೊತೆಗಿದ್ದಂತಹ ಮಂಜುನಾಥ್ ಅಡ್ವೊಕೇಟ್ ಅವರು ಕೂಡ ಈಗ ಹಿಂದೆ ಸರಿದಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ಸಾಯಂಕಾಲ ಒಂದು FIR ಕೂಡ ದಾಖಲಾಗಿರುವಂಥದ್ದು. ಅದರಲ್ಲಿ ಮಂಜುನಾಥ್ ಅವರನ್ನ A1 ಕೂಡ ಮಾಡಲಾಗಿರುವಂಥದ್ದು. ಇದೇ ಹಂತದಲ್ಲಿ SIT ಅಧಿಕಾರಿಗಳು ಅಂದ್ರೆ ಅನನ್ಯ ಭಟ್ ಕೇಸನ್ನ ಅಧಿಕೃತವಾಗಿ 2 ದಿವಸಗಳ ಹಿಂದೆ ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.